ಜೈ ಶ್ರೀಕೃಷ್ಣ, ಜೈ ಶ್ರೀರಾಧೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮಃ ಶಿವಾಯ. ಶಿವಾಯ ನಮೋ. ನಮಸ್ಕಾರ ವೀಕ್ಷಕರೇ, ಶ್ರೀಕೃಷ್ಣ ಜ್ಯೋತಿಷಾಲಯಕ್ಕೆ ಎಲ್ಲರಿಗೂ ಸ್ವಾಗತ. ಬಹಳಷ್ಟು ಜನ ಪ್ರೀತಿ ವಿಶ್ವಾಸನ ತೋರಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಆಭಾರಿಯಾಗಿದೆ. ವರಮಹಾಲಕ್ಷ್ಮಿ ಹಬ್ಬದ ಒಂದು ವಿಶೇಷ ವಿಡಿಯೋ ಇದು. ವಿಡಿಯೋನ ಕೊನೆವರೆಗೂ ತಪ್ಪದಲ್ಲೇ ನೋಡಿ. ಒಂದು ಸಮೃದ್ಧಿಯ ಸಂಕೇತ ಆಗಿರ್ತಕ್ಕಂಥ ಒಂದು ವಿಶೇಷವಾದಂತಹ ಒಂದು ಉಪಾಯನ ಹೇಳ್ತೀನಿ. ವಿಡಿಯೋನ ಕೊನೆಯವರೆಗೂ ತಪ್ಪದಲ್ಲೇ ನೋಡಿ. ಯಾವ ಸಮಯದಲ್ಲಿ ಪೂಜೆ ಮಾಡಿದ್ರೆ ಒಳ್ಳೆಯದು, ಸ್ಥಿರ ಲಗ್ನದಲ್ಲಿ ಮಾಡಿದ್ರೆ ಒಳ್ಳೆಯದು. ಯಾಕೆ ಅಂದರೆ ಲಕ್ಷ್ಮಿ ನಮ್ಮ ಮನೆಗೆ ಬರ್ತಕ್ಕಂಥದ್ದಷ್ಟೇ ಅಲ್ಲ, ಸ್ಥಿರವಾಗಿ ನಮ್ಮ ಮನೇಲಿ ಇರಬೇಕು. ಆ ಒಂದು ಕಾರಣಕ್ಕೆ ಸ್ಥಿರ ಲಗ್ನದಲ್ಲಿ ನಾವು ಪೂಜೆಯನ್ನು ಮಾಡಬೇಕು. ಯಾವ ಲಗ್ನದಲ್ಲಿ ಮಾಡಿದ್ರೆ ಒಳ್ಳೆಯದು ಮತ್ತು ಟೈಮಿಂಗ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ತಪ್ಪದಲ್ಲೇ ನೋಡಿ. ಮೊದಲನೇದಾಗಿ ನನಗೆ ಈ ವಿದ್ಯೆಯನ್ನು ಕಲಿಸಿರ್ತಕ್ಕಂಥ ನನ್ನ ಪೂಜ್ಯ ಗುರುಗಳಂತ ಡಾಕ್ಟರ್ ದಿನೇಶ್ ಗುರೂಜಿಯವರ ಪಾದಾರವಿಂದಗಳಿಗೆ ಪ್ರಣಾಮಗಳು. 8ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಬೇಕು ಅನ್ನೋ ವಿಚಾರದ ಬಗ್ಗೆ ಸಾಕಷ್ಟು ಜನಕ್ಕೆ ಗೊಂದಲ ಇದೆ. ಏನು ಕಾರಣ ಅಂತ ಹೇಳಿದ್ರೆ, ಒಂದಿಷ್ಟು ಜನ ಸಂಖ್ಯಾಶಾಸ್ತ್ರ ಆಧಾರಿತವಾಗಿ 8ನೇ ತಾರೀಕು ಬಂದರೆ ಅಷ್ಟು ಒಳ್ಳೆಯದಲ್ಲ. ಏನಕ್ಕೆ ಅಂತ ಹೇಳಿದ್ರೆ, 8 ಶನಿಯ ಸಂಕೇತ ನ್ಯೂಮರಾಲಜಿ ಪ್ರಕಾರ. ಆ 8ನೇ ತಾರೀಕು ಮಾಡಿದಾಗ ದುಡ್ಡು ನಿಮ್ಮ ಹತ್ರ ಇರಲ್ಲ ಅಂತ ಒಂದಿಷ್ಟು ಜನ ಗೊಂದಲದ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬಕ್ಕೂ ಮತ್ತು 8ನೇ ತಾರೀಕು ಬಂದಿರೋದಕ್ಕೂ ಏನೂ ಸಂಬಂಧ ಇಲ್ಲ. ವರಮಹಾಲಕ್ಷ್ಮಿ ಹಬ್ಬ ಯಾವತ್ತು ಬರುತ್ತೋ ಅವತ್ತೇ ಮಾಡಬೇಕಾಗಿರೋಂಥದ್ದು ವಿಧಿವಿಧಾನ. 8ನೇ ತಾರೀಕು ಮಾಡಬಾರ್ದು, ದುಡ್ಡು ಉಳಿಯಲ್ಲ. ಮತ್ತು ದುಡ್ಡು ಬರುತ್ತೆ ವರಮಹಾಲಕ್ಷ್ಮಿ ಹಬ್ಬದಿಂದ ಅಂತ ಹೇಳಿಬಿಟ್ಟು ಎಲ್ಲೂ ಶಾಸ್ತ್ರಗಳಲ್ಲಿಲ್ಲ. ಭಾಳ ಜನದ ತಪ್ಪು ತಿಳುವಳಿಕೆಗಳದು. ವರಮಹಾಲಕ್ಷ್ಮಿ ಹಬ್ಬ ಒಂದು ಸಮೃದ್ಧಿಯ ಸಂಕೇತ. ಸೊ ಅದನ್ನು ಯಾವ ಒಂದು ಸದುದ್ದೇಶದಿಂದ ಮಾಡ್ತೀವಿ ಅದ್ರ ಪರವಾಗಿ ಆ ಒಂದು ಎಲ್ಲ ಕೆಲಸಗಳನ್ನು ಕೂಡ ನಾವು ಮಾಡಬೇಕಾಗುತ್ತೆ. 8ನೇ ತಾರೀಕು ಖಂಡಿತ ಮಾಡಬಹುದು. ಏನಿಲ್ಲ, ಭಾಳ ಸರಳವಾಗಿರ್ತಕ್ಕಂಥ ಒಂದು ಉಪಾಯ. ಮಡಿಕೆ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಇಷ್ಟು ಚಿಕ್ಕದಾದಂತಹ ಮಡಿಕೆ, ಒಂದು ಮಡಿಕೆ ಬೇಕು ಇದಕ್ಕೆ ಪದಾರ್ಥ. 5 ಪದಾರ್ಥಗಳು. ಸೊ ಯಾವುದು 5 ಪದಾರ್ಥ? ಒಂದು ಅಕ್ಕಿ, ಕಡಲೆಕಾಳು, ಹೆಸರುಕಾಳು, ಅವರೆಕಾಳು ಮತ್ತು ಹುರುಳಿಕಾಳು. ಈ 4 ಕಾಳುಗಳು ಮತ್ತು ಒಂದು ಅಕ್ಕಿ. ಅಕ್ಕಿ, ಹುರುಳಿಕಾಳು, ಕಡಲೆಕಾಳು, ಅವರೆಕಾಳು, ಹೆಸರುಕಾಳು. ಇಷ್ಟು ಪದಾರ್ಥಗಳನ್ನು ಒಂದೊಂದು ಚಮಚ ಇಷ್ಟು ಅಗಲದ ಮಡಿಕೆ, ಒಂದು ಮೀಡಿಯಮ್ ಸೈಜ್ ಮಡಿಕೆ ತೊಗೊಳ್ಳಿ, ಅಂಗಡಿಯಲ್ಲಿ ಸಿಗುತ್ತೆ, ಚಿಕ್ಕದಾದ್ರೂ ಪರವಾಗಿಲ್ಲ. ಸೊ ಅದಕ್ಕೆ ಬೆಳಗ್ಗೆ ಶುಕ್ರವಾರ ದಿವಸ ನೀವು ಪೂಜೆ ಎಲ್ಲ ಮಾಡಿದ ನಂತರ ಅಥವಾ ಪೂಜೆಯ ಸಮಯದಲ್ಲಿ, ಸೊ ಪೂಜೆಯನ್ನು ಒಂದು ಸಲ ಮುಗಿಸಿ ಆ ಸಮಯದಲ್ಲಿ ಆ ಒಂದು ಮಡಿಕೆಯನ್ನು ಎಡಗೈಲಿಟ್ಕೊಂಡು ಒಂದು ಚಮಚದಷ್ಟು ಅಕ್ಕಿ ಮತ್ತು ಹೆಸರು ಕಾಳು, 5 ಬಗೆಯ, ಟೋಟಲ್ಲು 5 ಬಗೆಯ ಪದಾರ್ಥಗಳು ಅದರೊಳಗೆ ಹಾಕ್ತಕ್ಕಂಥದ್ದು. ಜೊತೆಗೆ 2 ರೂಪಾಯಿದು ಅಥವಾ 5 ರೂಪಾಯಿದು 5 ಕಾಯಿನ್ ಬೇಕಾಗುತ್ತೆ ಇದಕ್ಕೆ. 2 ರೂಪಾಯಿದಾದರೂ ಸರಿ, 1 ರೂಪಾಯಿದಾದರೂ ಸರಿ, 5 ರೂಪಾಯಿದಾದರೂ ಸರಿ. ಈ ಕಾಯಿನ್ಸ್ನ ಅದರೊಳಗೆ ಹಾಕಿ ಕೆಂಪು ಬಟ್ಟೆಯನ್ನು ಅದಕ್ಕೆ ಮುಚ್ಚಿ ಕೆಂಪು ದಾರದಿಂದ ಅದನ್ನು ಕಟ್ಟಿ ದೇವರ ಮನೆಯಲ್ಲಿ ಇಡಬೇಕು. ಒಂದು ಏನು ನೀವು ಮಡಿಕೆಯ ಒಳಗೆ ಅದಷ್ಟನ್ನು ಹಾಕ್ತೀರಾ, ಆ ಗ್ರಹಗಳ ಶಕ್ತಿ ಜಾಸ್ತಿ ಆಗುತ್ತೆ. ಜೊತೆಗೆ ಓಂ ಶ್ರೀಂ ನಮಃ 108 ಬಾರಿ ಆ ಮಂತ್ರನ ಹೇಳಿ ಆನಂತರ ಅದನ್ನು ದೇವ್ರ ಮುಂದೆ ಅವತ್ತು ಇಡೀ ದಿವಸ, ವರಮಹಾಲಕ್ಷ್ಮಿ ಹಬ್ಬದ ಇಡೀ ದಿವಸ ದೇವ್ರ ಮುಂದೆ ಇಡ್ತಕ್ಕಂಥದ್ದು. ಮಾರನೇ ದಿವಸ ಬೆಳಗ್ಗೆ ಸ್ನಾನಾದಿಗಳನ್ನು ಮಾಡಿ ಬೆಳಗ್ಗೆ ದೇವರ ಪೂಜೆ ಎಲ್ಲ ಆದ ನಂತರ ಅದನ್ನು ನಿಮ್ಮ ಬೀರುವಿನಲ್ಲಿ ಇಡ್ತಕ್ಕಂಥದ್ದು. ಇದನ್ನು ಎಲ್ಲಿವರೆಗೂ ಇಡಬೇಕು? ಮಡಿಕೆ ಮತ್ತು ಅದರಲ್ಲಿ ಹಾಕಿರುವಂಥ 5 ಪದಾರ್ಥಗಳು, 5 ಕಾಯಿನ್ಸು, ಅದನ್ನು ಕೆಂಪು ಬಟ್ಟೆಯಲ್ಲಿ ಕೆಂಪು ದಾರದಲ್ಲಿ ಕಟ್ಟಿ ಏನು ಇಟ್ಟಿರ್ತೀರ ಅದನ್ನು ದೀಪಾವಳಿ ಸಮಯದವರೆಗೂ ಇಟ್ಟು, ದೀಪಾವಳಿ ಸಮಯದಲ್ಲಿ ಆ ಕಾಯಿನ್ಸನ್ನು ತಗೊಂಡು ಅದನ್ನು ನಿಮ್ಮ ಮನೆಯ ಖರ್ಚುಗಳಿಗೆ ಉಪಯೋಗಿಸ್ಕೊಳ್ತಕ್ಕಂಥದ್ದು. ದೀಪಾವಳಿ ಸಮಯದಲ್ಲಿ ಮತ್ತೆ ಇನ್ನೊಂದು ಇದೇ ರೀತಿಯಾದಂತಹ 5 ಪದಾರ್ಥಗಳನ್ನು
ಏನು ನಾನು ಇವಾಗ ಹೇಳಿದ್ದೀನಿ ಅದೇ 5 ಪದಾರ್ಥಗಳನ್ನು ಅದೇ ಮಡಿಕೆಯ ಒಳಗೆ ಹಾಕಿ ಮತ್ತೆ 5 ಕಾಯಿನ್ಗಳನ್ನು ಹಾಕಿ ಅದರೊಳಗೆ ಕೆಂಪು ಬಟ್ಟೆ ಕೆಂಪು ದಾರದಲ್ಲಿ ಕಟ್ಟಿಟ್ಟಾಗ ಅದು ಸಮೃದ್ಧಿಯ ಸಂಕೇತ. ಜೊತೆಗೆ ನಮಗೆ ಏನು ನಾವು ಜೀವನದಲ್ಲಿ ದುಡಿಮೆಯನ್ನು ಮಾಡ್ತೀವಿ ಅದು ಸ್ಥಿರತೆಯನ್ನು ಪಡ್ಕೊಳ್ಳುತ್ತೆ, ಒಂದಿಷ್ಟು ಸ್ಟೆಬಿಲಿಟಿ. ಸೊ ನಮಗೆ ಏನಾದರೂ ನಾವು ಮಾಡಿದಾಗ ಅದು ನಮ್ಮ ಹತ್ರ ಉಳಿಬೇಕು, ಆವಾಗ ಮಾತ್ರ ಅದಕ್ಕೆ ಸಾರ್ಥಕತೆ ಹೆಚ್ಚಿರುತ್ತೆ, ನಮ್ಮ ಪ್ಲ್ಯಾನಿಂಗು ಮತ್ತು ಕರೆಕ್ಟಾಗಿರುತ್ತೆ. ಈ ವಿಷಯದಲ್ಲಿ ಬಹಳ ಸಹಾಯ ಆಗುತ್ತೆ. ಯಾಕೆಂದರೆ ಮಡಿಕೆ ಮಾಡ್ತಕ್ಕಂಥದ್ದು ಮಣ್ಣು ಭೂಮಿಯ ಒಂದು ವಿಚಾರದಿಂದ ಬಂದಿರತಕ್ಕಂಥದ್ದು. ಜೊತೆಗೆ ಅಯಸ್ಕಾಂತೀಯ ಗುಣ ಭೂಮಿಗೆ ಹೆಚ್ಚಿದೆ. ಸೊ ಈ ವಿಷಯವಾಗಿ ನೀವು ಯಾವುದನ್ನು ಮೊದಲು ಚಾಯ್ಸ್ ಮಾಡ್ತೀರ ಅಂತ ಹೇಳಿದ್ರೆ ಮಡಿಕೆಯನ್ನು ಬಹಳ ಶಕ್ತಿಶಾಲಿಯಾಗಿರ್ತಕ್ಕಂಥದ್ದು. ಅಯಸ್ಕಾಂತೀಯ ಗುಣ ಭೂಮಿಯಲ್ಲಿ ಜಾಸ್ತಿ ಇರೋದ್ರಿಂದ ಆ ಒಂದು ಮಣ್ಣಿನ ಒಂದು ಮಡಿಕೆಯನ್ನು ತಗೊಂಡು ಅದರಲ್ಲಿ ಈ ಪದಾರ್ಥಗಳನ್ನು ಹಾಕಿದಾಗ ಆ ಒಂದು ಶಕ್ತಿಯ ಮೂಲಕ ಮಾಡುವಂಥ ದಿನದ ಒಂದು ಶಕ್ತಿ ಜೊತೆಗೆ ಮಂತ್ರದ ಶಕ್ತಿ ಮೂರನ್ನು ಸೇರಿಕೊಳ್ಳುತ್ತೆ. ಬಹಳ ಅತ್ಯುತ್ತಮವಾದಂತಹ ಫಲಗಳು ಸಿಗುತ್ತೆ. ತಪ್ಪದಲ್ಲೇ ಈ ವಿಚಾರನ ಮಾಡಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶ್ರೀಕೃಷ್ಣ ಪರಮಾತ್ಮ ನಿಮಗೆ ಸುಖ, ಸಂತೋಷ, ಸಮೃದ್ಧಿ, ಆರೋಗ್ಯ, ಐಶ್ವರ್ಯ ಇದೆಲ್ಲದನ್ನು ಕೊಟ್ಟು ಸದಾಕಾಲ ಸಂತೋಷದಿಂದ ಇಟ್ಟಿರಲಿ. ಜಯ ಶ್ರೀಕೃಷ್ಣ, ಜಯ ಶ್ರೀರಾಮ್.